ಮುಗೀತ್ ಮುಗೀತ್ ಮುಗೀತ್. ರೀತಾ ಕೇಳಿಸ್ವಲ್ದು, ನಾಳೆ ಸಹಿ ಮಾಡ್ಕೊಂಬ ತುಕಾರಾಮ. ಹಾಂ, ನಾಳೆ ನೀನು ಸೊಸಿ ತಮ್ಮನ ಕಡೆ ಬೀಗರ ಮಾತುಕತೆಗೆ ಬರಕತ್ತಾರ. ನಾವು ಹೋಗ್ಬೇಕು. ನಿನ್ನ ಸಣ್ಣ ಮಗನ ಕೈ ಕೊಡು. ಹಂಗೆ ಮಧ್ಯಾಹ್ನ ಊಟ ನಾವು ತಂದು ಕೊಡಕ್ಕೆ ಹೇಳ್ತೇವೆ ನೋಡು. ಯಾರು ಏನು ತಂದು ಕೊಡೋದು ಬೇಡ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಬಾಬಾ, ಎಷ್ಟು ದಿನ ಅಂತ ಹೊಲ್ದಾಗಿರ್ತಿ? ಮನೆಗೆ ಬಂದ್ಬಿಡಲ್ಲ. ಬರ್ತಾನೆ ಆದ್ರೆ ನೀ ಏನು ಹೇಳ್ತಿ ಅಂತ ಗೊತ್ತಾಗ್ತವ ನನಗೆ. ಅವು ಸತ್ತಾಗ ಅವು ಮಾಡಿದ ನೆನೆಸ್ಕೊಂಡ್ರೆ ಇನ್ನೂ ಮೈ ಉರಿತೈತೆ ನನಗೆ. ಬರ್ತಾನ ಬಾಬಾ 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 ಖುಷಿ ಪುಟ್ಟ ತೋರಿಸಿ. ಹಲೋ ಪ್ರಸನ್ನ, ಏನಪ್ಪ ನಿಂದ ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ ರೀ. ಕತಿ ಹೊಡ್ಕೊಂತಾನೆ ಕುಂದ್ರ ನೀನು. ನನಗೆ ಮುಂದೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ತಪ್ಪದ ಮಾಡ್ತೀನಿ ರೀ. ಇದೇ ರಿಪೀಟ್ ಆಯ್ತು ಅಂದ್ರೆ ನಾನು ಬರಲ್ಲ, ನಮ್ಮ ಹುಡುಗರು ಬರ್ತಾರೆ. ಹಾಂ ರೀ ಹಾಂ ರೀ. ಏನು ಖುಷಿ ಪುಟ್ಟ ತೋರಿಸಿ, ನಿಮ್ಮ ಮಗು ನಂಗೆ ಐತೆ ಅಂತಲ್ಲ. ಆಕೆ ಬಾಣತನ ಮುಗಿಸ್ಕೊಂಬಂದ ಮೇಲೆ ನೋಡೋಂತ ತಗೋ. ಫೋಟೋ ತೊಗೊಂಡಿಲ್ಲ. ಎಷ್ಟು ವಯಸ್ಸಾದ್ರು ಕಾಯ ತಪ್ಪಿಲ್ಲ ನೋಡು.
ಕೆಲವೊಂದು ವಿಚಾರದಾಗ ಕಾಯ್ದು ಉಪಯೋಗ ಇಲ್ಲ ಬಾಬಾ. ಸಮಸ್ಯೆ ಕಾಣ್ತದಲ್ಲ ಇದ್ರೊಳಗೆ ಮಪ್ಪ ನೆಮ್ಮದಿ ಸಾಲ ಸಿಕ್ಕಿಲ್ಲ. ಹಂಗೇನಿಲ್ರಿ ಭಟ್ರೆ, ಅವ ಯಾ ಜಡ್ ಹಿಡಿದು ಮಕ್ಕಳವಲ್ರಿ, ಆರಾಮಾಗಿದ್ದಾಗೆ ಸತ್ತನ್ರಿ. ಭಾಳ ಶಾಣೆ ಆಗಕ್ಕೆ ಹೋಗ್ಬಾ ನೀನು. ನಿಮ್ಮಪ್ಪ ಸತ್ತ ನಕ್ಷತ್ರ ಸರಿ ಬಂದಿಲ್ಲ, ಇದರಿಂದ ನಿಮ್ಮ ಕುಟುಂಬಕ್ಕೆ ಭಾಳ ಕಾಡಾಟ ಹತ್ತಾವ ನೋಡು. ಅಲ್ರಿ ಅಪ್ಪ ಅದಾವ ಹಡ್ದ ಮಗಂಗೆ ಕಾಡ್ತಾನಂತೀರ. ಇನ್ನೇ ಚಂದಕ್ಕೆ ಬರ್ದಿಟ್ಟ ಮಾಡಿ ಏನು ಅದ ನೀವು ಸಿಟ್ಟಾಕ್ಬಿಡ್ರಿ ಭಟ್ರೆ.
ಏನಾರ ಪರಿಹಾರ? ನೋಡಿಬಿಟ್ಟಲ್ಲ, ನಮ್ಮಲ್ಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತದೆ. ಪರಿಹಾರ ಏನಪ್ಪ ಅಂದ್ರೆ, ನಿಮ್ಮ ಅಪ್ಪಂದು 13 ದಿವಸದ ತಿಥಿ ಮಾಡುವಾಗ ಒಂದು ಹೋಮ ಮಾಡಬೇಕು. ಆ ನಂತರ ನಿಮ್ಮ ಅಪ್ಪನ ಅಸ್ಥಿ ಒಯ್ದು ಗಂಗಾ ನದಿ ಒಳಗೆ ಬಿಟ್ರೆ ಅವನ ಆತ್ಮಕ್ಕೆ ಮುಕ್ತಿ ಸಿಗ್ತದೆ ನೋಡು. ಗಂಗಾ ನದಿಯಾಗ ರೀ? ಇಲ್ಲೇ ನಮ್ಮ ಧರ್ಮ ನದಿಯಾಗ ಬಿಟ್ರೆ ನಡೆಯಲ್ರಿ? ಹುಚ್ಚದಿ ಏನು ಶಾಣೆ ಅದೀನಿ. ಅಲ್ಲೋ ನಿಮ್ಮಪ್ಪ ಸತ್ತಿರೋ ಟೈಮ್ ಸರಿಯಾಗಿ ನಿನಗೆ ಗೊತ್ತಿಲ್ಲ ಅಲ್ಲೋ. ಅದಕ್ಕೆ ನೀ ನಮ್ಮ ಹುಡುಗ ಅಂಥೇಳಿ ಚಲೋ ಪರಿಹಾರ ಹುಡುಕಿ ಹೇಳಕತ್ತೀನಿ. ಇಲ್ಲಾಂದ್ರೆ ನಿನಗೂ ನಿನ್ನ ಹೆಂಡತಿ ಮಕ್ಕಳು ಜಡ್ಡು ಜಾಪತ್ರೆ ಬರೋದು, ನೀ ಕೈ ಹಿಡಿದ ಕೆಲಸ ಯಾವುದು ಆಗದೇ ಇರೋದು, ತೊಂದರೆಗಳ ಮೇಲೆ ತೊಂದರೆಗಳು ಬರೋದು, ಆಮೇಲೆ ಹೊಡೆದ ಮೇಲೆ ಹೊಡೆದು ಬೀಳಕ್ಕೆ ಚಾಲು ಆದ್ರೆ ಮತ್ತೆ ಓಡಿ ಬಂದು ನೀ ಇಲ್ಲೇ ಕುಂದಿರ್ತೀವಿ ನೋಡು. ಇದ್ರ ಮೇಲೆ ನಿನ್ನ ಇಷ್ಟ. ಇಲ್ರಿ ಭಟ್ರ, ನೀವು ಹೇಳ್ದಂಗೆ ಆಗಲ್ರಿ. ಏನ ದಿನ ಯಾವಾಗ? 3 ದಿನದ್ದು ನಾಳೆ ಹಾಕವಿ. 13 ದಿನದ್ದು ಈ ಶುಕ್ರವಾರ ಅಲ್ಲ, ಮುಂದಿನ ಶುಕ್ರವಾರ ಹಾಕತಿ. ಸಂತೆ ದಿನ ಬಂದತ್ತಲ್ಲಣ್ಣ, ಚಲೋ ಆತು ಬಿಡು. ಕಾಯಿಪಲ್ಲೆ ತರಕ್ಕೆ ಹೊರಗೋಂಗಿಲ್ಲ, ಸಂತೆಗೆ ಸಿಕ್ಬಿಡ್ತಾವ. ಏನ ಸುದ್ದಿ ಗೊತ್ತಾತ? ಏನ? ಅದೇ ಅಣ್ಣ, ವಿದ್ಯಾ ಪರ್ಸನ್ಗೆ ರೊಕ್ಕ ಕೊಡ್ಬೇಕಂತ. ಅವ ನೋಡಿದ್ರು ವ್ಯವಹಾರ ಸರಿ ಮಾಡಿಲ್ಲ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಮಾಡ್ತೀನಿ ಅನ್ನಕತ್ತಾನ. ಸದ್ಯದ್ರಾಗ ವಿದ್ಯಾಂದು ನೌಕರಿ ಕಾಯಂ ಆಗೋದೈತಿ. ಕೇಸ್ ಅಂತ ಲಪ್ಡ ಆದ್ರೆ ಅದು ಅವ್ನ ಕೈ ತಪ್ತೈತಿ. ಅದಕ್ಕೆ ವಿದ್ಯಾ ಪರ್ಸನ್ನ ವ್ಯವಹಾರ ಸರಿ ಮಾಡಕ್ಕೆ ರೊಕ್ಕಕ್ಕಂತ ನಮ್ಮ ಮಂಜಣ್ಣ ಕಡೆ ಬಂದಿದ್ದ. ಅವ ನೋಡಿದ್ರೆ ನಿಮ್ಮಣ್ಣ ಜಾಮೀನಾದ್ರೆ ಕೊಡ್ತೀನಿ ಅನ್ನಕತ್ತಾನ. ಅದಕ್ಕೆ ನೀನು ವಿಚಾರ ಮಾಡೋಣ ಸ್ವಲ್ಪ. ಈ ಬರಕ್ಕೆ ಯಾಕೆ ಸರಿ ಮಾಡಿಸಿಲ್ಲ ನನ್ನನ್ನು? ಅದಾ ಟ್ಯಾಪ್ ಹಚ್ಚಿದಂಗೆ ಆಕೈತಿ ಬಿಡೋಣ, ಚಂದ ಕಾಣಿಸಲ್ಲ ಅಂತ ಹಂಗೆ ಬಿಟ್ಟೀನಿ. ಪಂಚಾಯತ್ ಬಳಕ ಈಗ ಹೊಂದಿಗೆ ಆಗ್ತಾ ಅಂತ ಮಾಡಿದ್ದೆ, ಇನ್ನೂ ಹೊಂದಿಗೆ ಆಗಲಿಲ್ಲ. ಇವ್ರಿಗೆ ಬುದ್ಧಿನೇ ಬರಲಿಲ್ಲ, ಕಲ್ಕಟ್ಟು ಸೊಳ್ಳೆ ಮಕ್ಕಳು. ಸಣ್ಣ ಬಾಬಾ, ನನ್ನ ಹೆಂಡತಿ ಬಾಣತನಕ್ಕಂತ ತವ್ರ ಮನೆಗೆ ಹೋಗ್ಯಾಳ.
ಹಾಗಾಗಿ 3 ದಿನದ ಹಕ್ಕಕ್ಕೆ ಇಲ್ಲೇ ಬರ್ಬೇಕಾತು. ಬಾಬಾ ಸತ್ತಿದ ನಕ್ಷತ್ರ ಸರಿ ಬಂದಿಲ್ಲಂತ. ಅವನು ಬೂದಿ ಗಂಗಾ ನದಿಯಾಗ ಬಿಟ್ರ ಅವನಿಗೆ ನೆಮ್ಮದಿ ಸಿಕ್ತಂತ ಭಟ್ರು ಹೇಳ್ಯಾರ. ಹಾಗಾಗಿ ಬೂದಿ ನಾನಾ ತಗೊಂಡು ಹೋಗ್ತೇನೆ ಅಂತ ಹೇಳಕ್ಕೆ ಬಂದೀನಿ. ನಾನು ಭಟ್ರಂತೆ ಹೋಗಿದ್ದೆ, ಸಮುದ್ರದಾಗ ಬೂದಿ ಬಿಡಕ್ಕೆ ಹೇಳ್ಯಾರ. ನಾ ಯಾರಿಗೂ ಬೂದಿ ಕೊಡೋಂಗಿಲ್ಲ ಅಂತ ಹೇಳ್ರಿ. ಬಾವುಜಿ, ಬಾಬಾ ಸತ್ತಾಗ ಬಾಬಾನ ಹೆಣ ಮನೆಗೆ ತೊಗೊಂಡು ಹೋಗಲಿಲ್ಲ, ಇಲ್ಲೇ ತೋಟದ ಮನೆಗೆ ಎಲ್ಲ ಕಾರ್ಯ ಮಾಡಿ ಮುಗಿಸ್ದ. ಇನ್ನು ಬೂದಿ ಬಿಡಕ್ಕೆ ಸಮುದ್ರಕ್ಕೆ ಹೋಗ್ಕನ? ಬಾಬಾಗ ತೋಟದ ಮನೆ ಅಂದ್ರೆ ಭಾಳ ಪ್ರೀತಿ ಇತ್ತ, ಅದಕ್ಕೆ ಅವ್ನು ಕೊನೆ ಕಾರ್ಯ ತೋಟದ ಮನೆಗೆ ಮಾಡೇನಿ. ಏ ನಿಮ್ಮ ಪ್ರಾಣ ಹಿಂದಾಗಿದ್ದಾಗೈತಿ, ಮುಂದಾಗ ಕರ್ಯ ನೋಡ್ರಿ. ನಾ ಎಲ್ಲ ತಯಾರು ಮಾಡೇನ್ರಿ, ಬೂದಿ ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳ್ರಿ. ನಾ ಇಲ್ಲಿ ಬೂದಿ ಕೊಡ್ರಿ ಅಂತ ಬೇಡಕ್ಕೆ ಬಂದಿಲ್ರಿ, ನಾನಾ ಬೂದಿ ತಗೊಂಡು ಹೋಗ್ತೇನೆ ಅಂತ ಹೇಳಕ್ಕೆ ಬಂದೀನಿ. ರೀ ಮಾಮರ, ಯಾವನಾರ ಒಬ್ಬ ಬಂದು ಪಾರ್ಯನ್ಗೆ ಹೋಗಿ ಬೂದಿ ಬಿಡ್ರಿ ಅಂದ್ರೆ ಇಬ್ರು ಹೋಗಿ ಬೂದಿ ಬಿಡ್ತೀರನ್ನ ಪಾರ್ಯನ್ಗೆ? ಅದನ್ನೆಲ್ಲ ಕೇಳಿಸ್ಕೊಂಬರೋದ್ ಬಿಟ್ಟು ಅಣ್ಣ ತಮ್ಮ ಸರಿ ಹೋಗಕ್ಕೆ ಏನಾರ ಪೂಜೆ ಐತೆ ಅಂತ ಕೇಳಿಸ್ಕೊಂಬರ್ರಿ ಇಬ್ರು. ಯಾವಾಗ ನೋಡಿದ್ರು ನಿಮ್ಮದು ಬರೀ ಇದೇ ರಾಡಿನ ಹಾಕಂತ ಬರ ಅಂತೈತಿ. ಏ ತಮ್ಮ, ಇವ್ರಪ್ಪ ನಮ್ಮ ಹೊಲದ ಕೇಸ್ನಾಗ ಸುಳ್ಳು ಹೇಳಿದ್ದ, ರೊಕ್ಕದ ಆಸೆಗೆ ಬಿದ್ದು ಆ ಪಾಪ ಇವ್ರು ತಡ್ತಾ ಬಿಟ್ಟಿತ್ತನ್ಲೇ ತಮ್ಮ. ಬಂದ್ರ ಲೋಬಾನ್ ಹಾಕಿದ್ರ ಅಷ್ಟೇ ಇರ್ಬೇಕು, ಹಳೇದೆಲ್ಲ ತಕ್ಕೊಂಡು ಕುಂತ್ರಂದ್ರ. ಏ ಅವನ್ ಲೋವನ್ ಹಾಕಿ ಯಾರು ಬಂದಾರು? ನಮ್ಮ ಹೊಲ ನಿಂತು ನಾ ಮಾತಾಡಕತ್ತೇನಿ ಇಲ್ಲಿ. ಸುಡುಗಾಡು ಮಟ್ಟ ನಮ್ಮ ಬಾಬಾನ ಬಾಜು ಸುಡುದ್ ಖಾಲಿ ಐತೆ, ವಿಚಾರ ಮಾಡಿ ಸ್ವಲ್ಪ. ಏ ಅದೆಲ್ಲ ಗೊತ್ತೈತಿ, ಸುಮ್ ಕುತ್ಕ. ಏ ಪಿರಪ್ಪ ಸುಮ್ಮನೆ ಬಿಡ, ಸಾಯವ ಸತ್ತು ಹೋಗ್ಬಿಟ್ಟ, ಹಳೆ ತೆಗೆದು ಏನು ಮಾಡ್ತಿ ಈಗ? ಸಮಾಜದವ್ರು ಕೊಡ್ಸೋಕತ್ ನೋಡ, ಒಜ್ಜಾಕತಿ ಬುದ್ ಸತ್ತು ಬುದ್ಧಿ ಬಿಡ್ಲಲ್ರಿ. ಒಂದು ಕೆಲಸ ಮಾಡ್ರಿ, ಅರ್ಧ ಬುದ್ಧಿ ನೀವು ಒಯ್ಯಿ, ಅರ್ಧ ಬುದ್ಧಿ ನೀವು ಒಯ್ಯಿ, ಅವಾಗ ನಿಮ್ಮಪ್ಪ ಶಾಂತಿ ಸಿಗಲಿ.
ತಿಂದು ಹೊಕ್ಕಿ ಮಗನ ಸುಮ್ ಬಿಟ್ಟು ಬಿಡ. ಏನು ತಿಂತೀನಿ, ನಂದು ಪರ್ಮನೆಂಟ್ ಆಗದಂತ ಸುಮ್ಮನದೀನಿ. ಇಲ್ಲಂದಿದ್ರೆ ನಿನ್ನ ಯಾವಲೋ ಕಟ್ಟದ್ ಬಿಡ್ತಿದ್ದ. ಮುಟ್ಟೇನ ನೋಡ್ಲಿ ನನ್ನ ಹೊಡ್ಯಾಕಾಗದಕ್ಕಿಂತ ಕಾರಣ ಹೇಳಕ್ ಹೋಗ್ಬೇಡ ಹೆಣ್ಣ ಸುಳೆ ಮಗನ. ಈಗ ಸಮಾಧಾನ ಆದನಪ್ಪ ನಿನ್ಗ. ಬಾಬಾ ನಮ್ಗಳ ಸಲುವಾಗಿ ಇದ್ದಾಗಂತೂ ನೆಮ್ಮದಿಯಿಂದ ಇರ್ಲಿಲ್ಲ, ಈಗೂ ಹಂಗ ಆತ. ಇದ್ದಾಗ ಅವ್ನು ನೆಮ್ಮದಿ ಹಾಳು ಮಾಡಿದ್ ನಾ ಅಲ್ಲ, ನೀನ. ನಾನ ಅದಕ್ಕೆ ಕಾರಣ ನೀನಲೇ. ಅವು ಸತ್ತಾಗ ಅವು ಕೊಳ್ಳಿ ಇಡ್ಬೇಕಾಗಿತ್ತು ನಾನ. ಮೋಸ ಮಾಡಿ ನೀ ಇಟ್ಟಿ. ಎಲ್ಲದಕ್ಕೂ ಕಾರಣ ನೀನಲೇ ಬಂಡು ಸುಳೆ ಮಗನ. ದೊಡ್ಡ ಮಗನ ಕೈ ಕೊಳ್ಳಿ ಹಿಡಿಸ್ಕೊಂಡಿಲ್ಲ ಅಂತ ಅವು ಅಂತರ್ ಪಿಸಾಚಾಗ ಅಲಿಯಾಗತ್ತಾಳ. ಈಗ ಬಾಬಂದ್ರು ಹಂಗ. ಅವಾಗ ನೀ ಹಂಗ ಅನ್ಬೇಡ. ಅವಾಗ ನಾ ಅಂದ್ರೆ ಭಾಳ ಪ್ರೀತಿ ಇತ್ತು, ಅದಕ್ಕೆ ನಾ ಇಟ್ಟೆ. ಹಾ, ಇಟ್ಟಿಟ್ಕ ಮಗ ಒಬ್ಬಸನ್ ಕುಂಡಿರ್ತಿದ್ದಲ್ಲ ಉಣ್ಣು ತಿನ್ನದು ಬಿಟ್ಟ. ಅದಕ್ಕೆ ನಿನ್ನ ಮೇಲೆ ಕಾಳಜಿ ಭಾಳ ಇದ್ಲಾಕೆ. ಅದಕ್ಕಲ್ಲದ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡ ಬಾಯಿ ಮಾಡ್ಕೊಂಡು ಆಕಿನ ಮೇಲೆ ಒದರಾಡ್ತಿದ್ದಲ್ಲ ನೀ. ಅದಕ್ಕ ನನಗೆ ಭಾಳ ಕಾಳಜಿ ತೋರಿಸ್ತಿದ್ಲಾಕಿ. ಸಾಲಿ ಮಾಸ್ತರ್ ಸಿಟ್ಟು ಆಕಿನ ಮೇಲೆ, ಬಾಬನ್ ಸಿಟ್ಟು ಆಕಿನ ಮೇಲೆ, ದೊಡ್ಡ ಆದ್ಮೇಲೂ ಹಂಗ ಹೊರಗಿನವ್ರ ಸಿಟ್ಟು, ಮನೆಯವ್ರ ಸಿಟ್ಟು ಎಲ್ಲ ಆಕಿನ ಮೇಲೆ. ದೊಡ್ಡವನ್ ಸುಮ್ ಕೊಡ್ತಿದ್ದಾಳಲ್ಲಕ್ಕೆ, ಅದಕ್ಕೆ ನಾನು ಸುಮ್ಮನೆ ಇರ್ತಿದ್ದ. ಒಂದರ ದಿನ ಆಕೆ ಖುಷಿಯಾಗಂಗೆ ನೋಡ್ಕೊಂಡಿ ಅನ್ನಿ, ನೆನಪು ಮಾಡ್ಕೊಂಡು ನೋಡೋಣ. ದೊಡ್ಡವಂದ್ ಬಿಟ್ಬಿಟ್ಟಂಗೆ ಭಾಳ ಮಾಡತ್ತೀನಿ. ನಾನೇ ಎಲ್ಲದಕ್ಕೆ ಕಾರಣ ಅಂತೀಯಲ್ಲ. ನನ್ನ ನೌಕರಿ ಪರ್ಮನೆಂಟ್ ಆಗಕ್ಕ ಲಂಚ ಕೊಡ್ಬೇಕಾಗಿತ್ತು. ಹೊಲ ಮಾರಿ ರೊಕ್ಕ ಕೊಡೋಣಂತಂದ್ರ ಬಾಬಾಕ್ ಪಿನ್ ಮಾಡಿ ಅದಕ್ಕೂ ಕಲ್ ಹಾಕ್ತಿ. ಅವ ರೊಕ್ಕ ತಗೊಂಡವ ನೌಕರಿ ಇವತ್ತು ಆಕೈತಿ ನಾಳೆಗೆ ಆಕೈತಿ ಅನ್ನಕತ್ತನ. ಮತ್ತ ಪರ್ಸಣ್ಣ ಹೊಳ್ಳಿ ರೊಕ್ಕ ಕೊಡು ಇಲ್ಲಂತಂದ್ರೆ ಚೆಕ್ ಹಾಕ್ತೀನಿ ಅನ್ನಕತ್ತನ. ಚೆಕ್ ಹಾಕಿ ಕೇಸ್ ಆತಂತಂದ್ರೆ ಒಳ ಹೋಗಿ ಕುಂದಿರ್ತಾನೆ. ಸಣ್ಣ ಕೂಸಾಯ್ತಲೆ ನಂದ. ಮುಂದೆ ಮಂದಿ ನಿನ್ನ ಗಂಡ ಜೈಲಿಗೆ ಹೋದವ, ನಿಮ್ಮಪ್ಪ ಜೈಲಿಗೆ ಹೋದವ ಅಂತಂದ್ರ ಅವಕ್ಕೆ ಹೆಂಗಾಗ್ಬಾರ್ದ. ಇದೆಲ್ಲ ನಿನಗೆಲ್ಲ ತಿಳಿತತಿ. ಆತ್, ಅದೇನು ಅಕ್ಕತಿ ನಾನೇ ಅನುಭವಿಸ್ತೀನಿ. ನೀನು ನನಗೆ ಆರಾಮಿಲ್ಲ ದವಾಖಾನೆ ಬಿದ್ದಾಗ ನಮ್ಮ ಮಣ್ಣು ಸತಾನು ಅವ್ನ ಹೆಣ ತೊಗೊಂಬರಕತ್ತಾರಂತ ಇಡೀ ಊರು ತುಂಬ ಹೇಳ್ಕೊಂತ ಅಡ್ಡಾಡಿದ್ದೆಲ್ಲ, ಅದು ನೀನು ಮರ್ತಿಲ್ ತಮ್ಮಣ್ಣ.
ಮಂಜನ ಹೇಳಿ ತುಕಾರಮ್ಮ. ನಮ್ಮ ತಮ್ಮಗ ರೊಕ್ಕ ಕೊಡ. ಜಾಮೀನು ಯಾರು ಕೊಡ್ತಾರೋ? ನಾ ಜಮೀನಕ್ಕನೆ. ಹಾಂ ನೀವಿಬ್ರು ಒಂದಾಗ ನಿಮ್ಮಪ್ಪ ಸಾಯ್ಬೇಕತ್ತಲ್ಲೋ. ನೀ ಅದಿಯಲ್ಲ ತುಕಾರಮ್ಮ, ಮುಂದೇನಾಯ್ತು ತಗೋ ಕೊಡ. ಮಂಜನ ನಾ ಜವಾಬ್ದಾರಿ ತೊಗೊಂಡಿದ್ದ ಮಿಟೋಲಿಗೆ ಹೇಳ್ಬೇಡ. ಹೇಳಲ್ ತಗೋ. ಹಾಂ